ಅಪ್ಕಮಿಂಗ್ ಹೀರೋ ತಪ್ಪಾಗ್ಲಾರ್ದು. ಎಸ್ ಸರ್, ಸಿನಿಮಾದ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆ ಸ್ಟೈಲಲ್ಲೇ ಬರ್ತಾರೆ ನೋಡಿ, ಅವ್ರು ಬರ್ತಿದ್ದಾಗ ಹಿಂಗೆ ಮಾಡ್ಕೊಂಡು. ಚಾನ್ಸೇ ಇಲ್ಲ. ಎಸ್, ಸಿನಿಮಾದ ಬಗ್ಗೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ನಿಂತಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ವಾಮನ ಈ ಸಿನಿಮಾ ಡೈರೆಕ್ಟರ್ ಶಂಕರ್ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನಾನು ನೋಡಿದ್ದೀನಿ. ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್. ಅದೇ ರೀತಿ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಬಂದ್ಬಿಡೋದು. ಚೇತನ್ ಗೌಡ್ರೆ, ನಿಮ್ಗೆ ಒಳ್ಳೇದಾಗಲಿ. ಇನ್ನೊಂದೇನೆಂದರೆ ನಮ್ಮ ಬಾಸ್ ನಮ್ಮನ್ನೆಲ್ಲ ಚಿನ್ನ ಅಂತಾನೆ ಕರಿತಾ ಇದ್ದೆ ನಾನು. ಆ್ಯಕ್ಚುಲಿ ನಮ್ಮ ಡಿ ಬಾಸ್ ನನ್ನ, ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ, ಅವ್ರ ಜೊತೆ ತುಂಬ ಇದ್ದೀನಿ. ನಾನು ಹಸು ಎಲ್ಲ ಸಾಕೊಂಡಿದ್ದೆ. ನನ್ನ ಮನೆಗೆ ಬಂದಿದ್ರು ಅವರು. ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು. ಅವರ ಹೀರೋ, ನಮ್ಮ ಹೀರೋ ಅಂತಾನೆ ಇವತ್ತು ಕರೆಯೋದು. ನಮ್ಮ ಹೀರೋ ರಣವೀರ್. ರಣವೀರ್ ಇವೇನಂತಿರೋದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ. ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ಆ ರಾಯರಲ್ಲಿ ನಾನು ಕೇಳ್ಕೊತೀನಿ. ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಂದೊಂದು ಒಳ್ಳೆ ಪಾತ್ರ ವಿಲನ್ನಮ್ಮ, ಖಂಡಿತ ವಿಲನ್ನೇ. ನಾನು ಯಾವತ್ತೂ ಹೀರೋ ಹೋಗಲಿಲ್ಲ. ಓಕೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಅಫ್ಕೋರ್ಸ್ ಸರ್, ವಿಲನ್ ಆಗಿ ನೋಡೋಕೆ ಇಷ್ಟಪಡ್ತೀವಿ. ಆ ಕಡೆ ಲುಕ್ಕು, ಸ್ಟೈಲು